ನಾವು ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡೋದಕ್ಕಿಂತ ಧ್ವನಿ ಇಲ್ಲದಿರೋರಿಗೆ ತಳ ಸಮುದಾಯದವ್ರಿಗೆ ಕೆಲಸ ಮಾಡೋಂಥ ಒಂದು ಅವಕಾಶ ಸಿಕ್ಕಿರೋದು ಬಹಳ ಸಂತೋಷ ಆಗಿದೆ. ದೇವರವ್ರಿಗೆ ಆಯಸ್ಸು ಆರೋಗ್ಯ ಕೊಡಲಿ, ಇನ್ನೂ ಕೂಡ ಉನ್ನತವಾದಂಥ ಸ್ಥಾನಮಾನ ಸಿಗಲಿ ಅಂತೇಳಿ ಹಾರೈಸ್ತೀನಿ. ವತಿಯಿಂದ ತಮಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಮಸ್ಕಾರ ಸರ್. ಹಾಗೆ ನಾವು ಸೇವೆ ಸಲ್ಲಿಸ್ತಾ ಇದ್ದೀರಾ, ಸೊ ಇಲ್ಲಿವರೆಗೂ ಯಾವ ರೀತಿ ಒಂದು ಡೆವಲಪ್ಮೆಂಟ್ಸ್ ಆಗಿರೋದು ಸರ್? ಮಹಿಳಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಸರ್ಕಾರ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ಕಳೆದ ಸುಮಾರು 18 ತಿಂಗಳಿಂದಲೂ ಕೂಡ ನಿರಂತರವಾಗಿ ಸುಮಾರು 21 ಜಿಲ್ಲೆಯಲ್ಲಿ ಪ್ರವಾಸ ಮಾಡಿದ್ದೀನಿ. ಮತ್ತು ಈ ಒಂದು ನಿಗಮ ಏನಂದರೆ, ಯಾರು ತಳ ಸಮುದಾಯದ ಧ್ವನಿ ಇಲ್ಲದವರು ಮತ್ತು ದಮನಿತ ಮಹಿಳೆಯರಿಗೆ ಒಂದು ಸಹಾಯ ಮಾಡುವಂಥ ಒಂದು ಸಂಸ್ಥೆ. ಈ ಸಂಸ್ಥೆಯ ಮೂಲಕ ಮಾಜಿ ದೇವದಾಸಿಯರಿರ್ಬೋದು, ಆ್ಯಸಿಡಿಂದ ದಾಳಿಗೊಳಪಟ್ಟಿರ್ತಕ್ಕಂಥವ್ರು ಇರ್ಬೋದು, ಮತ್ತು ಚೇತನ ಮಹಿಳೆಯರು ಮತ್ತು ದಮನಿತ ಮಹಿಳೆಯರು, ಸಮುದಾಯದ ಮಹಿಳೆಯರು ಎಲ್ಲರೂ ಕೂಡ ಇವ್ರಿಗೆಲ್ಲರೂ ಕೂಡ ಸವಲತ್ತುಗಳನ್ನು ಒದಗಿಸುವಂಥದ್ದು ಒಂದು ಸಣ್ಣ ಪುಟ್ಟ ನಿಗಮ. ಇರ್ತಕ್ಕಂಥ 32 ಕೋಟಿ ರೂಪಾಯಿ ಗ್ರ್ಯಾಂಟ್ಸ್ ಏನು ಕೊಟ್ಟಿದ್ದಾರೆ, ಅದರಲ್ಲಿ ಈ ಎಲ್ಲ ಧ್ವನಿ ಇಲ್ಲದೆ ಇರ್ತಕ್ಕಂಥ ಸಮುದಾಯಕ್ಕೆ ನಾವೆಲ್ಲ ಸಹಾಯ ಮಾಡೋಂಥ ಒಂದು ಉತ್ತಮವಾದ ಒಂದು ಕಾರ್ಯಕ್ರಮದ ಅಧ್ಯಕ್ಷರಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ಸೊ ಅದರಲ್ಲಿ ನನಗೆ ಒಂದು ಸಮಾಧಾನ ಇದೆ. ಯಾವುದೋ ಒಂದು ದೊಡ್ಡ ಹುದ್ದೆಯಲ್ಲಿ ನಾವು ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡೋದಕ್ಕಿಂತ ಧ್ವನಿ ಇಲ್ಲದಿರೋರಿಗೆ ತಳ ಸಮುದಾಯದವ್ರಿಗೆ ಕೆಲಸ ಮಾಡೋಂಥ ಒಂದು ಅವಕಾಶ ಸಿಕ್ಕಿರೋದು ಬಹಳ ಸಂತೋಷ ಆಗಿದೆ. ಈಗಲೂ ಭಾಳಷ್ಟು ಜನ ಮಹಿಳೆಯರು ತಮ್ಮ ಸ್ವಾವಲಂಬನೆಗೆ ಭಾಳಷ್ಟು ಕಷ್ಟಪಡ್ತಾರೆ. ಸೊ ಅದಕ್ಕೆ ಅವರು ಒಂದು ಸರ್ಕಾರ ಸವಲತ್ತುಗಳು ಕೊಟ್ಟಿದೆ ಸರ್, ತಲುಪಿಸೋ ಕೆಲಸ ನಾವು ಮಾಡ್ತೀವಿ. ಜನ ಅದನ್ನು ಉಪಯೋಗಿಸ್ಕೋಬೇಕು, ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೋಬೇಕು ಅಷ್ಟೇ. ಅವ್ರಿಗೆ ಒಂದು ಉದ್ಯೋಗ ಅವಕಾಶಗಳು ಹೆಚ್ಚಿಸ್ಕೊಡ್ಬೇಕು ಅಂತ ಸರ್. ಈಗ ಉದ್ಯೋಗಿನಿಯಲ್ಲಿ 83,000 ಜನ ಅಪ್ಲಿಕೇಶನ್ಸ್ ಕಾಲ್ಫರ್ ಮಾಡಿದ್ದಾರೆ. ಅದು ಸುಮಾರು ಜನಕ್ಕೆ ಬ್ಯಾಂಕ್ ಮೂಲಕ ಸಾಲ ಕೊಡುವಂಥದ್ದು, ಅವರೆಲ್ಲ ಸ್ವಯಂ ಉದ್ಯೋಗಿಗಳಾಗಬೇಕು, ಸ್ವಾವಲಂಬಿಗಳಾಗಬೇಕು ಅನ್ನೋ ಒಂದು ಕಾರಣದಿಂದ ಅವ್ರಿಗೆಲ್ಲ ಲೋನ್ ಮಾಡಿಕೊಡುವಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ. ಅದನ್ನು ಸರಿಯಾದ ರೀತಿಯಲ್ಲಿ ಜನ ಉಪಯೋಗಿಸ್ಕೋಬೇಕು, ಅದು ಭಾಳ ಮುಖ್ಯ. ಮತ್ತು ನಾವು ಜನಪ್ರತಿನಿಧಿ ಆಗಬೇಕು, MLA ಆಗಬೇಕು ಅಂತ ಭಾಳಷ್ಟು ಜನ ಹೇಳ್ಬರ್ತಾರೆ. ಸೊ ಇದ್ರ ಬಗ್ಗೆ ಸರ್, ನಾವು ಕೂಡ ಪ್ರಯತ್ನ ಪಟ್ವಿ. ಬಟ್ ಏನು ಮಾಡೋದು, ಅದು ದುರಾದೃಷ್ಟವಶಾತ್ತು ನಮ್ಮ ಸರ್ಕಾರ ಆ್ಯಂಟಿ ಗಮನಿಸಿದ ಸಮಯದಲ್ಲಿ ನಮಗೆ ಸರ್ಕಾರದಲ್ಲಿ ನಮ್ಮ ಪಕ್ಕದಿಂದ ಸೀಟ್ ಸಿಗೋವಂಥ ವ್ಯವಸ್ಥೆಗಳಾಗುತ್ತೆ. ಈಗ ಪರವಾಗಿಲ್ಲ ಸರ್, ನನಗೂ 4-5 ಸಾರಿ ಕಾರ್ಪೊರೇಟ್ರಾಗಿ ಸೇವೆ ಮಾಡೋಂಥ ಸೇವೆ ಸಿಕ್ಕಿದೆಯಲ್ಲ, ಅದು ನನ್ನ ದೊಡ್ಡ ಸೌಭಾಗ್ಯ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ನನಗೇನು ಅಂಥ ಒಂದು ದೊಡ್ಡ ನಿರೀಕ್ಷೆ ಇಲ್ಲ ಸರ್, ನಿರೀಕ್ಷೆ ಇಲ್ಲ. ನಾನು ಕಾರ್ಪೊರೇಟ್ರಾಗಿ 25 ವರ್ಷ ಒಳ್ಳೆ ಸರ್ವಿಸ್ ಮಾಡಿದ್ದೀನಿ, ಸೇವೆ ಮಾಡಿದ್ದೀನಿ, ಜನಗಳ ಮಧ್ಯೆ ಇದ್ದೀನಿ. ಇವತ್ತು ಕೂಡ ಜನ ಗುರುತಿಸ್ತಾರೆ. ನನಗೆ ಆ ಸಂತೋಷ ನನಗಿದೆ, ಅದೇ ಸಾಕು. GBA ಮತ್ತು ವಿಳಂಬ ಆಗ್ತಿದೆ, ಏನಾದರೂ ಜೂನ್ 30 ಸರ್. ಈಗ GBA ವಿಳಂಬ ಆಗಬೇಕು ಅಂತಂದರೆ ಅದು 5 ನಗರ ಪಾಲಿಕೆಗಳಾಗಬೇಕು, 5 ನಗರ ಪಾಲಿಕೆ ಸಭಾಭವನಗಳಾಗಬೇಕು, 5 ನಗರ ಪಾಲಿಕೆ ಕಚೇರಿಗಳಾಗಬೇಕು. ಇದೆಲ್ಲ ಆಗೋದಕ್ಕೆ ಅದರದ್ದೇ ಆದಂಥ ಸಮಯ ತೆಗೆದುಕೊಳ್ಳುತ್ತೆ. ಮತ್ತು ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡ್ತಾ ಇದ್ದಾರೆ. ಇದೆಲ್ಲ ಆದ ಕೂಡಲೇ ಸರ್ಕಾರ ತೀರ್ಮಾನ ತೆಗೆದುಕೊಳ್ಳುತ್ತೆ. ಸುಪ್ರೀಂ ಕೋರ್ಟ್ ಕೂಡ ಕೂಡಲೇ ಎಲೆಕ್ಷನ್ ಮಾಡಬೇಕು ಅಂತ ಇದ್ದಾರೆ. ಸೊ ಹಾಗಾಗಿ ಸರ್ಕಾರ ಏನು ಸುಪ್ರೀಂ ಕೋರ್ಟ್ ಆದೇಶನ ಫಾಲೋಅಪ್ ಮಾಡುತ್ತೆ ಮತ್ತು ಆದೇಶನ ಪಾಲನೆ ಮಾಡುವಂಥ ಕೆಲಸ ಸರ್ಕಾರ ಮಾಡುತ್ತೆ. ಆದರೂ ಕೂಡ ಇದೆಲ್ಲ ಮಿನಿಮಮ್ ಬೇಸಿಕ್ ಫೆಸಿಲಿಟೀಸ್ ಇಲ್ಲದೆ ನಾವು ಮಾಡೋದಕ್ಕೆ ತೊಂದರೆ ಆಗುತ್ತೆ. ಹಾಗಾಗಿ ನಮ್ಮ ಸರ್ಕಾರ ಸ್ವಲ್ಪ ತಡ ಮಾಡ್ತಾಯಿದೆ. ಆದಷ್ಟು ಬೇಗ ಜೂನ್ ಅಥವಾ ಜುಲೈನಲ್ಲಿ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಶಿವಕುಮಾರ್ CM ಆಗಬೇಕು ಅಂತ ಭಾಳಷ್ಟು ಜನ ಖಂಡಿತ ಸರ್. ಅವ್ರು ಮಾಡಿರೋ ಕೆಲಸಕ್ಕೆ ಕೂಲಿ ಕೇಳ್ತಾ ಇದ್ದಾರೆ, ಅದರಲ್ಲಿ ತಪ್ಪೇನಿಲ್ಲ. ಆಮೇಲೆ ಅವರು ಕಮಿಟ್ಮೆಂಟ್ ಕಾರ್ಯಕರ್ತ, ಕಾಂಗ್ರೆಸ್ ಅಂದರೆ ನಾನು ಅಂತ ಆ ಥರ ಒಂದು ದುಡಿಮೆ ಮಾಡಿರಿ ಪಕ್ಷವನ್ನು ಕಟ್ಟಿರ್ತಕ್ಕಂಥ ವ್ಯಕ್ತಿ. ಅವರು ಕಷ್ಟ ಕಾಲದಲ್ಲಿ ಪಕ್ಷವನ್ನು ಮುನ್ನಡೆಸಿದ್ದಾರೆ. ಕರೋನಂಥ ಕಾಲದಲ್ಲಿ ಜನ ಎಲ್ಲ ಬಚ್ಚಿಕೊಳ್ಳೋಂಥ ಕಾಲದಲ್ಲೂ ಕೂಡ ಬೀದಿಗೆ ಬಂದು ಪಕ್ಷ ಸಂಕಷ್ಟ ಕಾಲದಲ್ಲಿ ಅವರು ಪಕ್ಷದ ಪರವಾಗಿ ಬಾವುಟ ಇಟ್ಕೊಂಡು ನಿಂತು ಹೋರಾಟ ಮಾಡಿ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದಾರೆ. ಅವ್ರಿಗೆ ಖಂಡಿತ ಅಧಿಕಾರ ಸಿಗಲಿ ಅಂತೇಳಿ ದೇವರನ್ನ ಪ್ರಾರ್ಥನೆ ಮಾಡಿಕೊಡ್ತೀನಿ. ಪದ್ಮಾವತಿಯವರು ಈ ಭಾಗದಲ್ಲಿ ಒಂದರಲ್ಲ BBMPನಲ್ಲಿ ಮೇಯರ್ ಆಗಿ ಜನಪರವಾಗಿ ಸಮಾಜದಲ್ಲಿ ಗುರುತಿಸ್ಕೊಂಡು ಕೆಲಸ ಮಾಡಿರ್ತಕ್ಕಂಥವ್ರು. ಆಗ ಇವತ್ತು ಅವ್ರದ್ದು ಹುಟ್ಟಿದ ದಿನ ಅಂಥೇಳಿ ಸುಮ್ಮನೆ ಅವ್ರು ವಿಶ್ ಮಾಡ್ತಾಯಿದ್ದೀವಿ ಅಷ್ಟೇ.
ಬಟ್ ನಿರಂತರವಾಗಿ ನಡೀತಾನೆ ಇರ್ತದೆ ಅವರು ಕೆಲಸಗಳು ನಮ್ಮ ಕೆಲಸಗಳೆಲ್ಲ ಎಲ್ಲರದ್ದು ಮಾಡ್ತಿರ್ತಾರೆ. ಬಟ್ ವಿಶೇಷವಾಗಿ ಒಬ್ಬ ಹೆಣ್ಮಗಳಾಗಿ 4 ಬಾರಿ ಗೆದ್ದು ಮೇಯರ್ ಆಗಿ ಒಳ್ಳೆ ಕೆಲಸ ಮಾಡೋರೆ. ದೇವರು ಅವ್ರಿಗೆ ಆಯಸ್ಸು ಆರೋಗ್ಯ ಕೊಡಲಿ, ಇನ್ನೂ ಕೂಡ ಉನ್ನತವಾದಂಥ ಸ್ಥಾನಮಾನ ಸಿಗಲಿ ಅಂತೇಳಿ ಹಾರೈಸ್ತೀನಿ. ಜೊತೆಗೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಬೇಕು ಅಂತ ಹೇಳ್ತಿದ್ದಾರೆ. ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಬಗ್ಗೆ ಮಾತಾಡ್ತೀವಿ ಹೊಸಲಿ. ನ್ಯಾಷನಲ್ ಎಜುಕೇಷನ್ ಪಾಲಿಸಿ, ಸ್ಟೇಟ್ ಪಾಲಿಸಿ ಎಲ್ಲವೂ ಕೂಡ ಎಲ್ಲ ಒಂದು ಕಡೆ ಎಡವಟ್ ಆಗ್ತಾವೆ. ಪ್ರಾಕ್ಟಿಕಲಾಗಿಲ್ಲ. ಪ್ರಾಕ್ಟಿಕಲಾಗಿ ಇರೋದೇ ಬೇರೆ, ನ್ಯಾಷನಲ್ ಎಜುಕೇಷನ್ ಪಾಲಿಸಿನೇ ಬೇರೆ. ಸ್ಟೇಟ್ ಎಜುಕೇಷನ್ ಪಾಲಿಸಿಯಲ್ಲೂ ಕೂಡ ಎಲ್ಲ ನ್ಯೂನತೆಗಳಿದೆ. ಪ್ರಾಕ್ಟಿಕಲಾಗಿಲ್ಲ. ಪ್ರಾಕ್ಟಿಕಲಾಗಿ ತರಬೇಕು, ಅರ್ಥ ಆಯ್ತಲ್ಲ. ಸೊ ಪ್ರಾಕ್ಟಿಕಲ್ ತರಬೇಕು ಅಂತಂದರೆ ಅದಕ್ಕೆ ಬೇರೆ ಬೇರೆ ರೀತಿಯಾದಂಥ ಸಮನ್ವಯತೆ ಬೇಕು. ಇವ್ರು ಮಹಿಳೆಯರ ಬಗ್ಗೆ ಫೈಟ್ ಮಾಡ್ತಾರೆ, ಮಕ್ಕಳ ಬಗ್ಗೆ ಫೈಟ್ ಮಾಡ್ತಾರೆ. ನಾನು ಮಾನವ ಕಮಾನ ಈ ಥರದ್ದೆಲ್ಲ ಆಗಿ ಒಂದೊಂದು ಮಕ್ಕಳ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರ್ತಾ ಇದರಿಂದ ಮಕ್ಕಳು ಸೋಷಿಯಲ್ ಮೀಡಿಯಾಗೆ ಇಳಿ ಬಿದ್ದುಬಿಟ್ಟಿದೆ. ಆಮೇಲೆ ಎಲ್ಲರೂ ಕೂಡ ಅತ್ಯಂತ ಸೂಕ್ಷ್ಮವಾಗಿ ಮಕ್ಕಳನ್ನ ಬೆಳೆಸಿ ಈ ಸೊಸೈಟಿನಲ್ಲಿ ಜಾಸ್ತಿ ಡ್ರಗ್ಸು ಮತ್ತು ಇನ್ನಿತರೆ ಮಾದಕ ವಸ್ತುಗಳ ಇದು ಯಥೇಚ್ಛವಾಗಿ ಆಗಿದೆ. ಹೈಯರ್ ಎಜುಕೇಷನ್ ಅಂಥದ್ರಲ್ಲಿ ಮೋರ್ ದ್ಯಾನ್ 70% ರೀಚ್ ಆಗಿದೆ, 75% ಹೆಚ್ಚಿನದಾಗಿ. ಅದರಲ್ಲೂ ಕೂಡ ವಿಶೇಷವಾಗಿ ತಾಂತ್ರಿಕ ಶಿಕ್ಷಣ ಸಂಸ್ಥೆಗಳಲ್ಲಿ ಮೆಡಿಕಲ್ ಎಜುಕೇಷನ್ಗಳೆಲ್ಲ ಜಾಸ್ತಿ ಆಗಿದೆ. ಅಂದರೆ ಅಲ್ಲೇ ಹೈಯೆಸ್ಟ್ ಕನ್ಸ್ಯೂಮರ್ಸ್ ಇರೋದು ಮೆಡಿಕಲ್ ಫ್ಯಾಕಲ್ಟಿ ಆ್ಯಂಡ್ ಪ್ಯಾರಾಮೆಡಿಕಲ್ ಅವೆಲ್ಲ ಏನವೆ ಅಲ್ಲಿ ಈಸಿಯಾಗಿ ಸಿಗ್ತದೆ ಅವ್ರಿಗೆ. ಸೊ ಹಂಗಾಗಿ ಅಲ್ಲಿ ಮೋರ್ ದ್ಯಾನ್ 70-80% ರೀಚ್ ಆಗಿಬಿಟ್ಟಿದೆ. ಇಂಜಿನಿಯರಿಂಗ್ ಕಾಲೇಜುಗಳಾಗಿದೆ. ಆಮೇಲೆ ಶಾಲಾ ಕಾಲೇಜುಗಳಲ್ಲೂ ಕೂಡ ರೀಚ್ ಮಾಡಿದ್ದಾರೆ. ಅದಕ್ಕೆ ಆದಂಥ ಬೇರೆ ಬೇರೆ ಆದಂಥ ಏಜೆನ್ಸಿಗಳಿರ್ತವೆ, ಎಲ್ಲ ರೀಚ್ ಆಗಿದೆ. ಅದಕ್ಕೆಲ್ಲ ಸಮಗ್ರವಾಗಿ ಇದ್ರ ಬಗ್ಗೆ ಒಂದು ತೀರ್ಮಾನ ಆಗಬೇಕು, ಪಾಲಿಸಿಗಳು ಬರಬೇಕು. ಇದನ್ನು ಎಲ್ಲರೂ ಸೇರಿ ಸಮನ್ವಯತೆಯಿಂದ ಸಾಮೂಹಿಕವಾಗಿ ನಾವೆಲ್ಲರೂ ಕೂಡ ತಡೆಗಟ್ಟತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗ್ತದೆ. ಅದ್ರ ಬಗ್ಗೆ ಈ ಸಲ ಹೌಸಲ್ಲಿ ಡಿಸ್ಕಸ್ ಮಾಡ್ತೀವಿ. ಪದ್ಮಾವತಿಯವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರು ಯಾವಾಗ ಸಮಾಜ ಹಿತಕ್ಕೋಸ್ಕರ ಅವರು ದುಡಿತಾರೆ. ಅವರಿಗೆ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ. ಹೂವಿನ ಅಭಿಷೇಕ ಎಲ್ಲ ಮಾಡಿಸಿದ್ದೀರಾ?